ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ಶಿರಡಿ ಪ್ರಸಾದ ಸ್ವೀಕರಿಸು, ನೋಡಿದ ತಕ್ಷಣ ನಿನ್ನ ಬೇಡಿಕೆ ಈಡೇರಬಹುದು. ಈ ಮಂತ್ರ ನಿನಗೋಸ್ಕರ ತಂದಿದ್ದೀನಿ, ಒಮ್ಮೆ ಇದನ್ನ ಕೇಳಿ ಅಂತ ಸಾಯಿಯಪ್ಪ ಒಂದು ಸಂದೇಶವನ್ನು ತಂದಿದ್ದಾರೆ. ಅದೇ ತರ ಒಂದು ಮಂತ್ರವನ್ನು ಕೂಡ ಇವತ್ತು ಕಲಿಬಹುದು. ಯಾಕಂದ್ರೆ ಈ ಗುರುವಾರ ದಿನ ಯಾರ್ಯಾರು ಸಾಯಿಯಪ್ಪ ಆಶೀರ್ವಾದ ತಗೊಂತಾರೋ, ಸಾಯಿಯಪ್ಪ ಪ್ರಸಾದನ ಸ್ವೀಕರಿಸುತ್ತಾರೋ, ಅವರ ಜೀವನದಲ್ಲಿ ಏನ್ ಕಷ್ಟ ಇರುತ್ತೋ ಅದನ್ನ ಶಾಶ್ವತವಾಗಿ ಸಾಯಿಯಪ್ಪ ದೂರ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಸಮಯ ತಗೋಬಹುದು, ಆದ್ರೂ ಕೂಡ ನಮ್ಗೆ ಶಾಶ್ವತವಾಗಿ ಅದರಿಂದ, ಆ ಕಷ್ಟದಿಂದ ನಮ್ಗೆ ದೂರ ಮಾಡ್ತಾರೆ. ತಪ್ಪದೆ ಎಲ್ಲರೂ ಕೂಡ ಈ ಮಂತ್ರವನ್ನು ಪ್ರಯತ್ನ ಮಾಡಿ. ಅದೇ ತರ ಸಾಯಿಯಪ್ಪ ಏನ್ ಸಂದೇಶವನ್ನು ಕೊಡ್ತಾ ಇದ್ದಾರೋ ಈ ವಿಡಿಯೋ ಮೂಲಕ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ಆಚರಿಸಕ್ಕೆ ಪ್ರಯತ್ನ ಮಾಡೋಣ. ಪ್ರತಿ ಒಬ್ಬರು ಕೂಡ ತಿಳ್ಕೊಂಡು 10 ಜನಗೆ ಈ ವಿಡಿಯೋನ ಶೇರ್ ಮಾಡಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಒಳ್ಳೆಯ ಮಾತು, ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ಸಾಯಿಯಪ್ಪ ಕೂಡ ಯಾವಾಗ್ಲೂ ಜೊತೆಯಲ್ಲೇ ಇರ್ತಾರೆ. ಮಗು, ನಿನ್ನ ಜೀವನದಲ್ಲಿ ನಡೆದಿರುವಂತ ಕಷ್ಟಗಳು, ಈಗ ಏನ್ ಅನುಭವಿಸ್ತಾ ಇದೆಯೋ ಅದೆಲ್ಲ ಕೂಡ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರಲ್ಲ. ಎಲ್ಲರಿಗೂ ಕೂಡ ಒಂದು ಕಾಲ ಬರುತ್ತೆ, ಸಂತೋಷ ಕಾಲ, ಕಷ್ಟ ಕಾಲ ಪ್ರತಿ ಜೀವಿಗೂ ಇರುತ್ತೆ. ಅದನ್ನ ತಾಳ್ಮೆದಿಂದ ಅನುಭವಿಸಲೇಬೇಕು. ಪ್ರತಿ ಜೀವಿಗೂ ಇದು ದೇವರು ಕೊಡ್ತಾ ಇರುವಂತ ಪರೀಕ್ಷೆ. ನಿಮ್ಮ ಜೀವನದಲ್ಲಿ ನಡೆದಿರುವಂತ ಕರ್ಮೆಗಳು ಏನೇ ಇರಲಿ, ಅದು ನಿಮ್ಮ ಸುತ್ತು ಓಡಾಡ್ತಾ ಇರುತ್ತೆ. ಆ ಕರ್ಮಗಳು ನೀವು ಖಂಡಿತ ಅನುಭವಿಸಲೇಬೇಕು. ಒಳ್ಳೆಯ ಕರ್ಮಗಳು, ಕೆಟ್ಟ ಕರ್ಮಗಳು ಎಲ್ಲ ಇರುತ್ತೆ. ಅದರಲ್ಲಿ ನಿಮ್ಗೆ ಒಳ್ಳೆಯ ಕರ್ಮಗಳು ನಿಮ್ಗೆ ಒಳ್ಳೆಯದು ಮಾಡೋದಕ್ಕೆ ಬರುತ್ತೆ. ಮಗು, ನಿನ್ನ ಜೀವನದಲ್ಲಿ ಏನೂ ಶಾಶ್ವತವಿಲ್ಲ. ನಿನ್ನ ಸುತ್ತು ಇರುವಂತ ಅಕ್ಕ, ತಮ್ಮ, ಅಣ್ಣ, ಅಪ್ಪ, ಅಮ್ಮ ಯಾರೇ ಇರಲಿ, ಯಾರು ನಿನ್ನ ಜೊತೆ ಶಾಶ್ವತವಾಗಿ ಇರಲ್ಲ. ನೀವು ಅರ್ಥ ಮಾಡ್ಕೊಂಡು ನಿನ್ನ ಜೀವನಕ್ಕೆ ಏನು ಮಾರ್ಗವಾಗತ್ತೋ ಅದನ್ನ ನೀನು ತಿಳ್ಕೊಂಡು ನ್ಯಾಯವಾಗಿ ಬದುಕಿ. ಮತ್ತೆ ನಿನ್ನ ಸುತ್ತೂ ಯಾರಾದ್ರೂ ಕಷ್ಟದಲ್ಲಿ ಇದ್ರೆ ಅವ್ರಿಗೆ ತಕ್ಷಣ ನಿನ್ನ ಕೈ ಚಾಚಿ ಸಹಾಯ ಮಾಡಿ. ನೀವು ಎಷ್ಟೇ ದುಡಿದ್ರೂ ಕೂಡ ಆ ದುಡ್ಡು ನಿನಗೋಸ್ಕರ ಮಾತ್ರ ಉಪಯೋಗಿಸ್ಕೊಂಡು ಸ್ವಾರ್ಥವಾಗಿ ಬದುಕಿದ್ರೆ ಅದಕ್ಕೆ ಸಾರ್ಥಕ ಇರಲ್ಲ. ಯಾಕಂದ್ರೆ ನೀವು ದುಡ್ತಾ ಇರುವಂತ ದುಡ್ಡು ಖಂಡಿತ ಒಬ್ಬರಿಗೆ ಸಹಾಯ ಆಗಬೇಕು. ನಿನ್ನ ಜೀವನದಲ್ಲಿ ಕಷ್ಟ ಇಲ್ಲ ಅಂದ್ರೆ ಅದು ನಿಜವಾಗ್ಲೂ ಸಾಯಿಯಪ್ಪ ಕೊಡ್ತಿರೋಂತ ಅದೃಷ್ಟ, ಆ ದೇವರು ಕೊಡ್ತಾ ಇರೋಂತ ಅದೃಷ್ಟ. ನೀವು ಯಾವ ದೇವ್ರನ್ನ ನಂಬ್ಕೊಂಡಿರ್ತೀರೋ, ನಿನ್ನ ಇಷ್ಟ ದೈವ ಯಾರು ಆರಾಧನೆ ಮಾಡ್ತಿರೋ ಅವರು ಕೊಡ್ತಾ ಇರೋಂತ ಭಿಕ್ಷೆ ಅಂತ ನೀವು ತಿಳ್ಕೊಳ್ಳಿ. ನಿನ್ನ ಅದೃಷ್ಟವನ್ನು ಯಾವತ್ತೂ ಬಿಡಬೇಡಿ. ನೀವು ದೈವ ಸಂಕಲ್ಪನೆ ಮಾಡಿಕೊಂಡು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡ್ತಾ ಹೋಗಿ. ನಿನ್ನ ಜೀವನ ಸಂತೋಷವಾಗಿ ಬಾಳುತ್ತೆ. ಸಾಯಿಯಪ್ಪ ಇದನ್ನೇ ಹೇಳ್ತಾರೆ. ಇವತ್ತು ಸಾಯಿಯಪ್ಪ ಪ್ರಸಾದನ ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ಅದೃಷ್ಟ. ನಮ್ಮ ಮನೆಯಲ್ಲೂ ಕೂಡ ಸಾಯಿಯಪ್ಪ ಪ್ರಸಾದ ಯಾವಾಗ್ಲೂ ಇರುತ್ತೆ. ಯಾಕಂದ್ರೆ ಸಾಯಿಯಪ್ಪ ಭಕ್ತರು ಅಂದ್ರೆ ಖಂಡಿತ ಅವರ ಮನೆಯಲ್ಲಿ ಪ್ರಸಾದ ಅಂದ್ರೆ ವಿಭೂತಿ ಇದ್ದೇ ಇರುತ್ತೆ. ಯಾರಾದ್ರೂ ಆಗಿರಲಿ, ಅವರ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆದಿಂದ ಒದ್ದಾಡ್ತಾ ಇದ್ರೆ ತಕ್ಷಣ ಸಾಯಿ ಭಕ್ತರಿಗೆ ನೆನಪಾಗೋದು ವಿಭೂತಿ. ತಕ್ಷಣ ಅದನ್ನ ಅವರ ಹಣೆ ಮೇಲೆ ಇಟ್ಕೊಂಡು ಆಮೇಲೆ ಬಾಯಲ್ಲಿ ಸ್ವಲ್ಪ ಹಾಕೊಂಡು ಸಾಯಿಯಪ್ಪಗೆ ನಾಮಸ್ಮರಣೆ ಮಾಡ್ಕೊಂತ ಸಾಯಿಯಪ್ಪಗೆ ಒಂದು ನಮಸ್ಕಾರ ಮಾಡಿ ಅವರ ಅನಾರೋಗ್ಯ ಸಮಸ್ಯೆ ಬೇಗ ಕ್ಯೂರ್ ಆಗ್ಬೇಕು ಅಂತ ನಮಸ್ಕಾರ ಮಾಡ್ಕೊಂಡು ಸಂಕಲ್ಪನೆ ಮಾಡ್ಕೊಂತಾರೆ. ಇದೇ ತರ ಇವತ್ತು ಕೂಡ ಸಾಯಿಯಪ್ಪ ನಮಗೆ ಅದೃಷ್ಟವಾದಂತ ಮಾತು ಹೇಳ್ತಾ ಇದ್ದಾರೆ. ಇಂಥ ಒಳ್ಳೆಯ ಸಂದೇಶವನ್ನು ಹೇಳ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ನಮ್ಮ ಅದೃಷ್ಟ. ಎಲ್ಲರೂ ಕೂಡ ಇವತ್ತು ಸಾಯಿಯಪ್ಪ ಹೇಳ್ತಾ ಇರುವಂತ ಮಂತ್ರವನ್ನು ಎಲ್ಲರೂ ಕೂಡ ಅದನ್ನ ನೋಟ್ ಮಾಡ್ಕೊಂಡು ರಾತ್ರಿ ಮಲಗುವ ಮುನ್ನ ನೀವು ಯಾವಾಗ ಸಮಯ ಸಿಗುತ್ತೆ
ಸಿಗುತ್ತೋ ನಿಮ್ಗೆ, ಆವಾಗ ಕುತ್ಕೊಂಡು ಒಂದು 10 ನಿಮಿಷ ಆ ಶ್ಲೋಕವನ್ನು ಒಂದು 21 ಬಾರಿ ಅಥವಾ 48 ಬಾರಿ ಅಥವಾ 108 ಬಾರಿ ಹೇಳ್ಕೊಂಡು ಮಲ್ಕೊಳ್ಳಿ. ಇವತ್ತು 1ನೇ ತಾರೀಕು. ನಿನ್ನೆ ನಾನು ಹೇಳಿದ್ದೀನಿ, ಒಂದು ಪರಿಹಾರವನ್ನು ಈ 1ನೇ ತಾರೀಕು ಮಾಡಲೇಬೇಕು. ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ದಿನ ದಿನಕ್ಕೂ ಕಾಣಿಸುತ್ತೆ ಅಂತ ಹೇಳಿದ್ದೀನಿ. ಸಾಯಿಯಪ್ಪ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ಮಾಡಿ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ನಿಮ್ಮ ಮನೆಯಲ್ಲಿ ಒಂದು ಮಣ್ಣಿನ ದೀಪಾರಾಧನೆ ಮಾಡಿ ಸಾಯಿ ಸಚ್ಚರಿತ್ರ ಬುಕ್ಕಿಂದ ಒಂದು ಅಧ್ಯಾಯವನ್ನು ಪಾರಾಯಣೆ ಮಾಡಿ. ಈ 1ನೇ ತಾರೀಕಿಂದ ಶುರು ಮಾಡಿಬಿಟ್ಟು ಈ ಫುಲ್ ಮಂತ್ ಅಂದ್ರೆ ಆಗಸ್ಟ್ ಮಂತ್ ಎಲ್ಲ ನೀವು ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ಪಾರಾಯಣ ಮಾಡ್ತಾ ಹೋಗಿ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ನಿಮ್ಗೆ ಕಾಣಿಸುತ್ತೆ. ಬೇಗ ಚೇಂಜಸ್ ಅನ್ನೋದು 1 ವಾರದಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಈ ಮಂತ್ರ ಕೂಡ ನೀವು ಇದೇ ತರ ಪ್ರಯತ್ನ ಮಾಡಿ ನೋಡಿ. ಓಂ ನಮೋ ಭಗವತೆ ಶ್ರೀ ಸಾಯಿನಾಥಾಯ ಸರ್ವರೋಗ ದೋಷ ನಿವಾರಣಾಯ ಯೋಗಕ್ಷೇಮ ವಾಹಾಯ ಆರೋಗ್ಯಪ್ರದಾಯ ಅಂತರ್ಯಾಮಿನೇ ನಮಃ. ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳ್ಕೊಂಡ್ರೆ ಅಷ್ಟು ಒಳ್ಳೆಯದು. ನಿಮ್ಗೆ ಆದಷ್ಟು 9 ಬಾರಿ ಅಥವಾ 21 ಬಾರಿ, 32 ಬಾರಿ, 48 ಬಾರಿ, 108 ಬಾರಿ ನೀವು ಹೇಳ್ಕೋಬಹುದು. ಎಲ್ಲರೂ ಕೂಡ ಈ ಶ್ಲೋಕವನ್ನು ಪಾರಾಯಣೆ ಮಾಡಿ ಈ ಗುರುವಾರನೇ ಪ್ರಯತ್ನ ಮಾಡಿ. ಖಂಡಿತ ಸಾಯಿಯಪ್ಪ ಆಶೀರ್ವಾದ ನಿಮ್ಗೆ ಸಿಗತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.